ನಮಸ್ಕಾರ. ಬೆಂಗಳೂರಿನ ಎಲ್ಲಾ ವಿದ್ಯಮಾನಗಳನ್ನು ತಿಳಿಸುವಂತಹ ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ನವಿತಾ ಜೈನ್. ಯಾದಗಿರಿ ಯತಿರಾಜ ಶ್ರೀಗಳಿಗೆ ಪ್ರಾಣ ಬೆದರಿಕೆ ಹಾಕಿರುವ ಹಿನ್ನೆಲೆಯಲ್ಲಿ ಬ್ಯಾನ್ ಆಗಿರುವ ಪಿಎಫ್ಐನಿಂದ ಪ್ರಾಣ ಬೆದರಿಕೆಯನ್ನ ಹಾಕಲಾಗಿದೆ. ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯ ಮಠಕ್ಕೆ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ. ನಿಷೇಧಿತ ಪಿಎಫ್ಐ ತನ್ನ ಕಾರ್ಯಚಟುವಟಿಕೆಗಳನ್ನು ಇನ್ನೂ ಮಾಡೋದನ್ನ ನಿಲ್ಲಿಸಿಲ್ಲ. ಕೇಂದ್ರ ಇಂಟೆಲಿಜೆನ್ಸ್ ಬ್ಯೂರೋದಿಂದ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ರಾಮಾನುಜಾಚಾರ್ಯ ಸ್ವಾಮೀಜಿಗೆ ವೈ ಕೆಟಗರಿಯ ಭದ್ರತೆಯನ್ನ ನೀಡಲಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂ, ತೆಲಂಗಾಣ, ಆಂಧ್ರದಲ್ಲೂ ಅವರ ಮಠಗಳಿದೆ. ಮೂಲಭೂತವಾದಿ ಸಂಘಟನೆಗಳಿಂದ ಪ್ರಾಣ ಬೆದರಿಕೆ ಬಂದ ಹಿನ್ನೆಲೆಯಲ್ಲಿ ವೈ ಕೆಟಗರಿ ಭದ್ರತೆಗೆ ಕ್ರಮವನ್ನು ತೆಗೆದುಕೊಂಡಿದೆ ಕೇಂದ್ರ ಗೃಹ ಇಲಾಖೆ. ಯಾದಗಿರಿ ಯತಿರಾಜ ಶ್ರೀಗಳಿಗೆ ಪ್ರಾಣ ಬೆದರಿಕೆಯನ್ನ ಹಾಕಲಾಗಿತ್ತು. ನಿಷೇಧಿತ ಪಿಎಫ್ಐ ಸಂಘಟನೆ ಪ್ರಾಣ ಬೆದರಿಕೆಯನ್ನ ಹಾಕಿದೆ. ಈ ಹಿನ್ನೆಲೆಯಲ್ಲಿ ಸ್ವಾಮೀಜಿಗೆ ವೈ ಕೆಟಗರಿ ಭದ್ರತೆಯನ್ನ ನೀಡಲಾಗಿದೆ. ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯ ಮಠಕ್ಕೆ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ. ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಈಗ ವೈ ಕ್ಯಾಟಗರಿ ಸೆಕ್ಯೂರಿಟಿ ಗುರುಗಳಿಗೆ ಕೊಡಕ್ಕೆ ನಾವು ಲೆಟರ್ ಕಳಿಸಿದ್ರು. ಗೃಹ ಮಂತ್ರಿಗಳಿಗೆ, ನಮಗೆ ಸ್ವಾಮಿಗಳಿಗೆ ಟ್ರೆತ್ ಇತ್ತು. ಹಾಗಾಗಿ ಆ ವಿಚಾರಕ್ಕೆ ನಾವು ಗೃಹ ಮಂತ್ರಿಗಳಿಗೆ ರಿಕ್ವೆಸ್ಟ್ ಕಳಿಸಿದ್ರು. ರಿಕ್ವೆಸ್ಟ್ ಕಳಿಸಾದ್ಮೇಲೆ ಗೃಹ ಮಂತ್ರಿಗಳ ಕಚೇರಿಯಿಂದ ವೈ ಕ್ಯಾಟಗರಿ ಸೆಕ್ಯೂರಿಟಿ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿ ಗೌರ್ಮೆಂಟ್ಗೆ ಒಂದು ಲೆಟರ್ ಕಳಿಸಿದ್ದಾರೆ. ಇನ್ನೊಂದು 2 ದಿವಸದಲ್ಲಿ ಆರ್ಡರ್ ಕಾಪಿ ಬರುತ್ತೆ. ಶ್ರೀನಗರದಲ್ಲಿ ಪ್ರೋಗ್ರಾಮ್ ಎಲ್ಲ ಮಾಡಿದ್ರು. ಮತ್ತೆ ರಾಮಾನುಜಾಚಾರ್ಯದು ವಿಗ್ರಹ ಸ್ಥಾಪನೆ ಎಲ್ಲ ಮಾಡಿದ್ರು. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ನಿನ್ನ ಒಂದು ವಾರದ ಮುಂಚೆ ಫೋನ್ ಕಾಲ್ಸ್ ಎಲ್ಲ ಬರ್ತಾ ಇದೆ, ಬ್ಲ್ಯಾಂಕ್ ಕಾಲ್ಸು ಮತ್ತೆ ಥ್ರೆಟಿಂಗ್ ಕಾಲ್ ಎಲ್ಲ ಬರ್ತಾ ಇತ್ತು. ಈ ವಿಚಾರ ನಾವು ಗೃಹ ಮಂತ್ರಿಗಳಿಗೆ ಲೆಟರ್ ಮೂಲಕ ಕೇಳ್ಕೊಂಡಿದ್ದಕ್ಕೆ ಗೃಹ ಮಂತ್ರಿಗಳ ಕಚೇರಿಯಿಂದ ಈ ತರ ವೈ ಕ್ಯಾಟಗರಿ ಸೆಕ್ಯೂರಿಟಿ ಕೇಳಿತ್ತು. ಅದನ್ನ ಸ್ಯಾಂಕ್ಷನ್ ಮಾಡಿ ಕೊಡಕ್ಕೆ ಇದು ಮಾಡಿದ್ದಾರೆ. ಸ್ವಾಮಿಗಳಿಗೆ ಮಠದ್ದು ಒಂದು ನಂಬರ್ ಇದೆ, ಆ ನಂಬರ್ಗೆ ಕಾಲ್ ಬರ್ತಾ ಇದೆ. ಹೌದೌದು, ವೈ ಕ್ಯಾಟಗರಿ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಇಲ್ಲಿ ಅವ್ರು ಇಲ್ಲಿಂದ ಎಲ್ಲೇ ಹೊರಟ್ರೇನು, ಬೇರೆ ಮಠಕ್ಕೆ ಹೋದ್ರೇನು, ಬೇರೆ ರಾಜ್ಯಕ್ಕೆ ಹೋದ್ರೇನು ಅವ್ರಿಗೆ ಸೆಕ್ಯೂರಿಟಿ ಇದ್ದೇ ಇರ್ತದೆ. ಹಲವಾರು ದಿನಗಳಿಂದ ಬರ್ತಾ ಇತ್ತು. ಎಷ್ಟು ದಿನ ಅಂತ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಅದು ಅವರ ಇದು ಮಠದ ಒಂದು ನಂಬರ್ಗೆ ಬರ್ತಾ ಇದ್ದಂತ ಕಾಲ್. ಅದ್ರಲ್ಲಿ ಏನು ಹೇಳಿದ್ರು ಅನ್ನೋದಕ್ಕಿಂತ ಅವರಿಗೆ ಈಗ ಅವರ ಕಾರ್ಯಚಟುವಟಿಕೆಗಳಿಗೆ ಯಾರು ತೊಂದರೆ ಕೊಡ್ಬೋದು ಅನ್ನೋ ಒಂದು ನಮಗೆ ಆತಂಕ ಇದ್ದಿದ್ದರಿಂದ ಗೃಹ ಮಂತ್ರಿಗಳ ಕಚೇರಿಗಳು ಇಲ್ಲಿಂದ ಒಂದು ಪತ್ರ ಕಳಿಸಿದ್ರು. ಆ ಪತ್ರದಲ್ಲಿ ಹೀಗೆ ಅವರಿಗೆ ಒಂದು ಸ್ವಲ್ಪ ಬೆಟರ್ ಸೆಕ್ಯೂರಿಟಿ ಕೊಡಬೇಕು, ವೈ ಕ್ಯಾಟಗರಿ ಸೆಕ್ಯೂರಿಟಿ ಕೊಡಬೇಕು ಅಂತ ಕೇಳ್ಕೊಂಡಿದ್ರು. ಅದನ್ನ ಇವಾಗ ಕೇಂದ್ರ ಗೃಹ ಮಂತ್ರಿಗಳು ಅದನ್ನ ಈಗ ಪರಿಶೀಲಿಸಿ ಅದಕ್ಕೊಂದು ಒಪ್ಪಿಗೆ ನೀಡಿದ್ದಾರೆ. ಅದರ ಈಗ ಲೆಟರ್ ಇನ್ನೊಂದು 2 ದಿನದಲ್ಲಿ ಬರೋದಿದೆ. ಸ್ವಾಮಿಗಳು ಈಗ ಜುಲೈ ತಿಂಗಳಲ್ಲಿ ಶ್ರೀನಗರದಲ್ಲಿ ಶ್ರೀ ರಾಮಾನುಜಾಚಾರ್ಯರ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದರು. ನಂತರ ಅಯೋಧ್ಯೆಯಲ್ಲಿ ಅದೇ ರೀತಿ ರಾಮಾನುಜರ ಒಂದು ವಿಗ್ರಹದ ಪ್ರತಿಷ್ಠಾಪನೆ ಆಗಿತ್ತು. ಇತ್ತೀಚೆಗಷ್ಟೇ ಕನ್ಯಾಕುಮಾರಿಯಲ್ಲೂ ಅವರು ರಾಮಾನುಜಾಚಾರ್ಯ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದರು. ಇದೆಲ್ಲವರು ಸಾಮಾಜಿಕ ಕಳಕಳಿಯಿಂದ, ಒಂದು ಸಮಾನತೆ ದೃಷ್ಟಿಯಿಂದ ಎಲ್ಲರಿಗೂ ನಮ್ಮ ರಾಮಾನುಜಾಚಾರ್ಯರ ಒಂದು ಏನು ಜೀವನ ಇದೆ, ಅವರ ಒಂದು ಯಾವ ರೀತಿ ಎಲ್ಲರಿಗೂ ಸಮಾನತೆಯನ್ನು ಸಾರಿದ್ರು, ಇದನ್ನು ತೋರಿಸೋದಕ್ಕೆ, ಇದನ್ನೊಂದು ತಿಳಿ ಹೇಳೋದಕ್ಕೆ ಮಾಡಿದಂಥದ್ದು. ಇದು ಯಾವುದೋ ಒಂದು ಧರ್ಮ ಪ್ರಚಾರ, ಬೇರೆ ಯಾವುದೋ ಒಂದು ರೀತಿಯಲ್ಲಿ ನಡೆದಂಥದ್ದಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಪಿಎಫ್ಐ ಸಂಘಟನೆ ನಿಷೇಧ ಆದ್ರೂ ಮತ್ತೆ ಸಂಘಟನೆ ಸದಸ್ಯರು ಬಾಲ ಬಿಚ್ಚಿದ್ದಾರೆ, ಬೆದರಿಕೆ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಈಗ ವೈ ಕೆಟಗರಿ ಭದ್ರತೆ ಕೊಟ್ಟಿರೋದ್ರ ಮೂಲಕ ಮಠದ ಭಕ್ತರ ಆತಂಕ ದೂರ ಆದ ಹಾಗೆ ಆಗಿದೆ ಅಂತ ಅನ್ಸುತ್ತೆ ಅಲ್ವಾ? ನವಿತಾ ಜೈನ್, ಯದುಗಿರಿ ಯತಿರಾಜ ಮಠದ ಸ್ವಾಮೀಜಿಗಳಿಗೆ ಒಂದು ಬೆದರಿಕೆ ಬಂದಿರುವಂತಹ ವಿಚಾರವಾಗಿ ಜನವರಿ 5ನೇ ತಾರೀಕು ಮಠದ ಟ್ರಸ್ಟಿ ವತಿಯಿಂದ ಒಂದು ಕೇಂದ್ರ ಗೃಹ ಸಚಿವಾಲಯಕ್ಕೆ ಒಂದು ಪತ್ರವನ್ನ ಬರೆಯಲಾಗಿತ್ತು. ಸ್ವಾಮೀಜಿಗಳಿಗೆ ವೈ ಕೆಟಗರಿ ಭದ್ರತೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಪತ್ರವನ್ನ ಬರೆದಿದ್ದು, ಅದಕ್ಕೆ ಈಗ ಅವರು ರಿಯಾಕ್ಷನ್ ಬಂದಿದೆ. ಅದಕ್ಕೆ ವೈ ಕೆಟಗರಿ ಭದ್ರತೆಯನ್ನ ಕೊಡಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರಿಗೂ ಕೂಡ ಸಕಾರಾತ್ಮಕವಾಗಿ ಕೇಂದ್ರ ಗೃಹ ಸಚಿವಾಲಯ ಅದಕ್ಕೆ ರೆಸ್ಪಾನ್ಸ್ ಮಾಡಿದ ಬಗ್ಗೆ ಟ್ರಸ್ಟಿ, ಇಲ್ಲಿನ ಮಲ್ಲೇಶ್ವರಂನಲ್ಲಿರುವಂತಹ ಸಂಪಿಗೆ ರೋಡ್ನಲ್ಲಿರುವಂತಹ ಮಠದ ಟ್ರಸ್ಟಿ ಅವರು ಸ್ಪಷ್ಟನೆ ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಮಠದ ಮುಂಭಾಗದಲ್ಲಿ ಈಗ ಪೊಲೀಸ್ ಭದ್ರತೆಯನ್ನ ಕೊಡಲಾಗಿರುವಂತದ್ದು. ಆದ್ರೆ ಇಲ್ಲಿ ಯಾವ ಸಂಘಟನೆಯು ದಿಂದ ಬೆದರಿಕೆ ಬಂದಿತ್ತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ
ಸ್ಪಷ್ಟವಾಗಿಲ್ಲ. ಆದರೆ ಇಲ್ಲಿ ಜನವರಿ ಆ ಒಂದು ತಿಂಗಳಲ್ಲಿ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇತ್ತು ಅನ್ನೋ ನಿಟ್ಟಿನಲ್ಲಿ, ಮತ್ತೆ ಅನ್ನೋನ್ ನಂಬರ್ಗಳಿಂದ ಹೆಚ್ಚಾಗಿ ಕರೆಗಳು ಬರ್ತಾ ಇತ್ತು. ಹೀಗಾಗಿ ಕೇಂದ್ರ ಗೃಹ ಇಲಾಖೆಗೆ ನಾವೊಂದು ಪತ್ರವನ್ನ ಬರಲಾಗಿತ್ತು. ಸ್ವಾಮೀಜಿಗಳು ಇಲ್ಲಿ ಮಠದ ಸ್ವಾಮೀಜಿಗಳು ಎಲ್ಲೆಲ್ಲಿ ಹೋಗ್ತಾರೆ, ಇಲ್ಲಿ ಬರ್ತಾರೆ, ಮತ್ತೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಭದ್ರತೆಯನ್ನ ಕೊಡಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವರನ್ನೇ ಒಂದು ಪತ್ರವನ್ನ ಕೊಟ್ಟಿದ್ರು. ಹೀಗಾಗಿ ಈಗ ಕೇಂದ್ರ ಗೃಹ ಸಚಿವರು ಕೂಡ ಅದಕ್ಕೆ ರೆಸ್ಪಾನ್ಸ್ ಅನ್ನ ಮಾಡಿದ್ದು, ಈ ಒಂದು ವೈ ಕ್ಯಾಟಗರಿ ಸೆಕ್ಯೂರಿಟಿ ಏನಿದೆ ಆ ಭದ್ರತೆಯನ್ನ ಸ್ವಾಮೀಜಿಗಳಿಗೆ ಕೊಡುವ ನಿಟ್ಟಿನಲ್ಲಿ ಎಲ್ಲ ಕೂಡ ಅದು ಪ್ರತಿಕ್ರಿಯೆ ಬಂದಿರುವಂತದ್ದು. ಈಗ ಇನ್ನೆರಡು ದಿನಗಳಲ್ಲಿ ಅವರು ಕೂಡ ಅಧಿಕೃತವಾಗುವಂತಹ ಸುತ್ತೋಲೆ ಬರಲಿದ್ದು, ಮತ್ತೆ ನಾಳೆಯಿಂದ ಆ ಸ್ವಾಮೀಜಿಗಳಿಗೆ ಪತ್ರ ಅಂದ್ರೆ ಅವರಿಗೆ ಭದ್ರತೆ ಸಿಗುತ್ತೆ ಅಂತ ಹೇಳಲಾಗಿದೆ. ಈಗ ಸದ್ಯವಾಗಿ ಈಗ ಈ ಕೇವಲ ಶಾಖಾ ಮಠಗಳು ಬೆಂಗಳೂರಲ್ಲಿರುವಂತದ್ದು, ಅದನ್ನು ಹೊರತುಪಡಿಸಿ ಮೇಲುಕೋಟೆಯಲ್ಲೂ ಅದರ ಇದಿರುವಂತದ್ದು ಮಠ ಇರುವಂತದ್ದು, ಮತ್ತೆ ಹೊರ ರಾಜ್ಯಗಳಲ್ಲೂ ಕೂಡ ಮಠ ಇದೆ. ಆದರೆ ಇಲ್ಲಿನ ಟ್ರಸ್ಟಿ ಅವರು ಹೇಳುವಂತ ಪ್ರಕಾರವಾಗಿ ಮಧ್ವಾಚಾರ್ಯರ ಒಂದು ಪ್ರತಿಮೆ ಸ್ಥಾಪನೆ ಮಾಡುವಂತದ್ದು ಬಗ್ಗೆ ಅದು ಹೆಚ್ಚಿನ ಒಂದು ಹೊಣೆಗಾರಿಕೆ ಇರುವಂತದ್ದು ಈ ನಮ್ಮ ಮಠದ ಸ್ವಾಮೀಜಿಗಳದ್ದು. ಆ ನಂತರ ಈ ರೀತಿಯ ಒಂದು ಬೆಳವಣಿಗೆಗಳು ಪ್ರಾರಂಭವಾಗಿದೆ. ಹೀಗಾಗಿ ನಾವು ಟ್ರಸ್ಟಿಯಿಂದ ಎಲ್ಲ ಕೂಡ ನಾವು ಒಂದು ಪತ್ರವನ್ನ ಬರೆಯಲಾಗಿತ್ತು. ಈಗ ಅದಕ್ಕೆ ರೆಸ್ಪಾನ್ಸ್ ಸಿಕ್ಕಿದೆ. ಈಗ ಸದ್ಯ ಸ್ಥಳೀಯ ಪೊಲೀಸರು ಇಲ್ಲಿ ಭದ್ರತೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನಾಳೆ ಸ್ವಾಮೀಜಿಗಳು ಅದರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಇದರ ಜೊತೆಯಾಗಿ ಈ ರೀತಿಯ ಬೆಳವಣಿಗೆಗಳು ಪ್ರಾರಂಭವಾದಂತ ನಂತರವನ್ನ ಬಹಳ ಈಗ ರಾಜ್ಯ ಗೃಹ ಇಲಾಖೆ ಕೂಡ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಮತ್ತೆ ಈಗ ಏನು ಸೆಂಟ್ರಲ್ ಐಬಿಯಿಂದ ಇವರು ಏನ್ ರಿಪೋರ್ಟ್ ತೆಗೆದುಕೊಂಡು ಈಗ ವೈ ಕ್ಯಾಟಗರಿ ಪ್ಲಸ್ ಸೆಕ್ಯೂರಿಟಿಯನ್ನ ಕೊಡ್ತಾ ಇದ್ದಾರೆ. ನಂತರ ಈಗ ಈ ಸ್ಥಳೀಯ ಪೊಲೀಸರು ಯಾವ ರೀತಿ ಇದ್ರ ಬಗ್ಗೆ ಅಂದ್ರೆ ಪೊಲೀಸ್ ಇಲಾಖೆ ಯಾವ ರೀತಿ ತನಿಖೆಯನ್ನು ನಡೆಸುತ್ತೆ, ಮತ್ತೆ ನಾಳೆಯಿಂದ ಸ್ವಾಮೀಜಿಗಳಿಗೆ ಭದ್ರತೆ ಸಿಗುವ ನಿಟ್ಟಿನಲ್ಲಿ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್. ವೆಲ್ಕಮ್ ಬ್ಯಾಕ್. ನಿನ್ನೆ ಸಂಜೆಯ ತನಕ ಇಲ್ಲಿ ರಸ್ತೆ ಇತ್ತು, ವಾಹನ ಓಡಾಟವೂ ಇತ್ತು, ಜನರ ಓಡಾಟವೂ ನಡೀತಾ ಇತ್ತು. ಅದೇ ರಾತ್ರೋರಾತ್ರಿ ಆ ರಸ್ತೆಯ ನಡುವೆ ಗೋಡೆ ನಿರ್ಮಾಣ ಆಗಿತ್ತು. ದೇವರ ಪವಾಡನ, ಸತ್ಯಾಸತ್ಯತೆ ಏನು ಅನ್ನೋದನ್ನ ಇಲ್ಲಿ ನೋಡಿ. ಈ ರಸ್ತೆ ಪಾಲಿಕೆಯದ್ದು ಅಲ್ಲ, ಈ ಭೂಮಿ ನಂದು. ರಾತ್ರೋರಾತ್ರಿ ನಡು ರಸ್ತೆಯಲ್ಲಿ ಗೋಡೆ ನಿರ್ಮಾಣ. ಪೊಲೀಸರು ಹಾಗೂ ಪಾಲಿಕೆ ಆಫೀಸರ್ಸ್ ಎದುರು ಖದರ್ರಾಗಿ ಆವಾಜ್ ಹಾಕ್ತಾ ಇರೋ ಈತನ ಹೆಸರು ಮಂಜುನಾಥ್. ಈ ರಸ್ತೆ ನಂದು, ಭೂಮಿ ನಂದು ಅಂತ ಹೇಳ್ತಿರೋ ಈತ ನಿನ್ನೆ ರಾತ್ರಿ ಹೊರಮಾವು ಚಿಕ್ಕಪುಳ್ಳಪ್ಪ ಗಾರ್ಡನ್ ವಾರ್ಡ್ ನಂಬರ್ 25ರ 2ನೇ ಅಡ್ಡರಸ್ತೆ ಹಾಗೂ 1ನೇ ಅಡ್ಡರಸ್ತೆಗೆ ಹ್ಯಾಲೋ ಬ್ಲಾಕ್ ಬಳಸಿ ಗೋಡೆ ನಿರ್ಮಿಸಿದ್ದ. ಅಪ್ರೋಚ್ ರೋಡ್ ಅಂತ ನಮ್ಮವ್ರು ಹೇಳಿದ್ದಾರೆ, ಅಪಾರ್ಟ್ಮೆಂಟ್ ಅವರು ತಗೊಂಡಿದೀವಿ. ಅಪ್ರೋಚ್ ರೋಡ್ ಇಸ್ ಜಸ್ಟ್ ಓವರ್ ಹಿಯರ್. ಓಕೆ, ಆಮೇಲೆ ರೋಡ್ ಹಾಕ್ಸಿದ್ದಾರೆ ಈ ಏರಿಯಾ ಫುಲ್. ಯಾಕೆ ರೋಡ್ ಹಾಕ್ಸ್ಕೊಂಡಿರೋದು? ಇದೇನೋ ಪ್ರಾಪರ್ಟಿ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. ಬಟ್ ರೋಡ್ ಹಾಕ್ಸ್ಕೊಂಡಿದ್ದಾರೆ, ಲೈಟ್ ಇದೆ, ಬಿಬಿಎಂಪಿ ಇದೆ, ವಾರ್ಡ್ ಎಲ್ಲಾನು ಇದೆ. ಹಂಗಂದ್ರೆ ನಮ್ದು ಅಂತ ಹೇಗೆ ಕ್ಲೇಮ್ ಮಾಡಕ್ಕಾಗುತ್ತೆ? ಭೂಮಾಲೀಕ ಮಂಜುನಾಥ್ ಪ್ರಕಾರ 1 ಮತ್ತು 2ನೇ ಅಡ್ಡರಸ್ತೆ ನನ್ನ ಜಮೀನಿನ ಭಾಗವಾಗಿದೆ. ನನ್ನ ಜಾಗದಲ್ಲಿ ಯಾರು ಓಡಾಡಬಾರದು. ದಿನನಿತ್ಯ ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಚಾರದಿಂದ ಕಿರಿಕಿರಿ ಆಗ್ತಿದೆ. ನಿವಾಸಿಗಳು ವಾಹನ ಚಲಾಯಿಸೋದ್ರಿಂದ ಧೂಳು ಹೆಚ್ಚಾಗಿದೆ. ನಮಗೆ ಸಮಸ್ಯೆ ಆಗ್ತಿದೆ ಎಂದು ವಾದಿಸಿದ್ದಾನೆ. ಪೊಲೀಸರು ಹಾಗೂ ಎಇಗೆ ಆವಾಜ್ ಹಾಕಿದ್ರಿಂದ ಭೂಮಾಲೀಕ ಮಂಜುನಾಥ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನ್ಯೂಸ್ 18 ವರದಿಯ ಬೆನ್ನಲ್ಲೇ ತಡೆಗೋಡೆ ತೆರವು. ನ್ಯೂಸ್ 18ಗೆ ಟ್ವಿಟರ್ನಲ್ಲಿ ನಿವಾಸಿಗಳ ಧನ್ಯವಾದ. ನಿನ್ನೆ ರಾತ್ರಿ ರಸ್ತೆಯಲ್ಲಿ ಗೋಡೆ ಬಂದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟರೂ ಸಮಸ್ಯೆ ಬಗೆಹರಿದಿರಲಿಲ್ಲ. ಆದರೆ ನ್ಯೂಸ್ 18 ತಂಡಕ್ಕೆ ಕರೆ ಮಾಡಿ ಅಳಲು ತೋಡಿಕೊಂಡಿದ್ರು. ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆ ಬಗ್ಗೆ ನ್ಯೂಸ್ 18 ವರದಿ ಮಾಡಿದ ಬಳಿಕ ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾಲೀಕ ಹಾಗೂ ಅಪಾರ್ಟ್ಮೆಂಟ್ ನಿವಾಸಿಗಳ ಸಮ್ಮುಖದಲ್ಲಿ ತಡೆಗೋಡೆ ತೆರವು ಮಾಡಿದ್ರು. But as of now, they break the road actually. Whatever the wall it has been done, they broken. But we think that it's not a permanent solution because last 2 years onwards we are facing this issue. So give a permanent solution, give a connectivity to the residents of this entire layout. And we are thanks to every media and News 18 people came and covered the issue and resolved the issue. Thank you so much. ರಸ್ತೆಯಲ್ಲ, ಇದು ನನ್ನ ಆಸ್ತಿ ಅಂತ ಆಕ್ರೋಶ ಹೊರಹಾಕಿರುವ ಭೂಮಾಲೀಕ ಕೋರ್ಟ್ನಲ್ಲಿ ಖಾಸಗಿ ದೂರು ದಾಖಲಿಸಿ ವಶಕ್ಕೆ ಪಡೆಯುವುದು ಸರಿ. ಅದನ್ನು ಬಿಟ್ಟು ಏಕಾಏಕಿ ರಸ್ತೆಗೆ ಗೋಡೆ ಕಟ್ಟುವುದು ಸರಿಯಲ್ಲ ಅಲ್ವೇ? ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು. ವೆಲ್ಕಮ್ ಬ್ಯಾಕ್. ನೀವೇನಾದ್ರೂ ನಾಳೆ ಪಾಲಿಕೆ ಕಚೇರಿಗೆ ಹೋಗಿ ಕೆಲಸ ಮಾಡಿಸೋದಕ್ಕೆ ಹೋಗುವ ಉದ್ದೇಶ ಇದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ನಾಳೆ ಬಿಬಿಎಂಪಿ ಕಚೇರಿಗಳಲ್ಲಿ ಕೆಲಸ ನಡೆಯೋದಿಲ್ಲ.
ಯಾಕೆ ಅನ್ನೋದಕ್ಕೆ ಈ ಸ್ಟೋರಿ ನೋಡಿ. ನಾಳೆ ಬಿಬಿಎಂಪಿ ಸಿಬ್ಬಂದಿಗಳಿಂದ ಬಂದ್. ಕೇಂದ್ರ ಕಚೇರಿಯಲ್ಲಿ ಸಿಬ್ಬಂದಿ ಬೃಹತ್ ಪ್ರತಿಭಟನೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬಿಬಿಎಂಪಿ ನೌಕರರ ಸಂಘ ನಾಳೆ ಪ್ರತಿಭಟನೆಗೆ ಕರೆ ನೀಡಿದೆ. ಪಾಲಿಕೆ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಬೇಡಿಕೆ ಈಡೇರಿಸುವಂತೆ ಹಲವಾರು ಬಾರಿ ಸಿಎಂ ಹಾಗೂ ಬಿಬಿಎಂಪಿ ಆಯುಕ್ತರಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗದಿದ್ದಕ್ಕೆ ನಾಳೆ ಬೆಂಗಳೂರಿನ 198 ವಾರ್ಡ್ಗಳಲ್ಲಿ ಕೆಲಸ ಮಾಡುವ ಪಾಲಿಕೆ ಸಿಬ್ಬಂದಿಗಳು ಒಂದು ದಿನದ ಸಾಂಕೇತಿಕ ಮುಷ್ಕರ ನಡೆಸಲಿದ್ದಾರೆ. ಏಳು 7,000 ನೌಕರರಿಂದ ಸಾಮೂಹಿಕ ರಜೆ. ಬಿಬಿಎಂಪಿ ಕಚೇರಿಗಳು ಸಂಪೂರ್ಣ ಸ್ತಬ್ಧ. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಕಂದಾಯ, ಆರೋಗ್ಯ, ಶಿಕ್ಷಣ, ಮಾರುಕಟ್ಟೆ, ಯೋಜನೆ, ಆಡಳಿತ ವಿಭಾಗದ ಅಧಿಕಾರಿಗಳು ಸೇರಿದಂತೆ ಸುಮಾರು 7,000 ನೌಕರರು ಹಾಗೂ ಅಧಿಕಾರಿಗಳು ಸಾಮೂಹಿಕ ರಜೆ ಹಾಕಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದ್ದಾರೆ. ನಾಳೆ ಬಿಬಿಎಂಪಿ ಕಚೇರಿ ಸಂಪೂರ್ಣ ಸ್ತಬ್ಧ ಆಗಲಿದೆ. ನಾಳಿನ ಮುಷ್ಕರಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, ನಿಯಮಾವಳಿಯಂತೆ ಸಕಾಲದಲ್ಲಿ ಅಧಿಕಾರಿ ನೌಕರರಿಗೆ ಸೌಲಭ್ಯ, ಪಾಲಿಕೆಯಲ್ಲಿ ವಿಲೀನಗೊಂಡ ನೌಕರರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಆರೋಗ್ಯ ಕಾರ್ಡ್ ನೀಡುವುದಾಗಿ ಹೇಳಿದ್ದು ಇದುವರೆಗೂ ನೀಡಿಲ್ಲ. ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಆರೋಗ್ಯ ಸೌಲಭ್ಯ ಸಿಗ್ತಾ ಇಲ್ಲ. ಅನಾರೋಗ್ಯ ಪೀಡಿತ ನೌಕರರಿಗೆ ಖಾಸಗಿ ಆಸ್ಪತ್ರೆಯಲ್ಲೂ ಚಿಕಿತ್ಸೆ ಸಿಗಬೇಕು. ಖಾಲಿ ಇರುವ ಎಲ್ಲ ಹುದ್ದೆಗೆ ಕೂಡಲೇ ನೇಮಕಾತಿ ಮಾಡಬೇಕು. ಕೆಂಪೇಗೌಡ ಜಯಂತಿ ಹಾಗೂ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಬೇಕು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಏನು ಸಾರ್ವಜನಿಕರಿಗೆ ನಾವು ಮೂಲಭೂತ ಸೌಕರ್ಯಗಳು ಕೊಡ್ತೀವಿ, ಎಲ್ಲ ಮೂಲಭೂತ ಸೌಕರ್ಯಗಳು ನಾಳೆ ಸ್ಥಗಿತವಾಗುತ್ತೆ. ಚುನಾವಣೆ ಮುಂಚಿತವಾಗಲೇ ಕೆಂಪೇಗೌಡ ಜಯಂತಿ ಮಾಡಬೇಕು ಅಂತ ನಮ್ಮ ನೌಕರ ಪರವಾಗಿ ನಂದು ಒಂದು ಆಗ್ರಹ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀವಿ. ಎಲ್ಲಾ ಇಲಾಖೆ, ಕಂದಾಯ, ಆರೋಗ್ಯ, ಕಾಮಗಾರಿ ಇಲಾಖೆ, ಎಲ್ಲಾ ಇಲಾಖೆ ಅವರು ಸೇರಿ ನಾಳೆ ದೊಡ್ಡ ಮಟ್ಟಕ್ಕೆ ಒಂದು ಪ್ರತಿಭಟನೆ ಮಾಡೋದಕ್ಕೆ ನಾವು ಎಲ್ಲ ರೀತಿಯೂ ಮಾತಾಡ್ಕೊಂಡು ನಮ್ಮ ಬೇಡಿಕೆ ಈಡೇವರೆಗೂ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯಲ್ಲ ಅಂತ ಸಹ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಹಲವಾರು ಬೇಡಿಕೆ ಮುಂದಿಟ್ಟು ನಾಳೆ ಬಿಬಿಎಂಪಿಯ ಎಲ್ಲ ಇಲಾಖೆಗಳ ಕೆಲಸ ಕಾರ್ಯಗಳು ಸ್ಥಗಿತ ಆಗಲಿವೆ. ಸಾರ್ವಜನಿಕರು ಪರದಾಡುವುದು ಗ್ಯಾರಂಟಿ. ಆದ್ರೆ ಸರ್ಕಾರ ಪಾಲಿಕೆ ನೌಕರರ ಬೇಡಿಕೆ ಆಲಿಸಿ ಸೂಕ್ತ ಪರಿಹಾರ ಕೊಡದೆ ಹೋದ್ರೆ ಹೋರಾಟವನ್ನ ತೀವ್ರ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗುವ ಬಗ್ಗೆಯೂ ಚರ್ಚೆ ನಡೆದಿದೆ. ಆಶಿಕ್ ಮುಲ್ಕೆ, ನ್ಯೂಸ್ 18, ಬೆಂಗಳೂರು. ಕೆಲಸದ ವೇಳೆ ಮೃತಪಟ್ಟ ಕಾರ್ಮಿಕ ಕುಮಾರ್ ಶವವನ್ನ ಬಿಬಿಎಂಪಿ ಕಚೇರಿ ಮುಂದೆ ಇಟ್ಟು ಪ್ರತಿಭಟನೆ ಮಾಡಲಾಗಿದೆ. ಬಿಬಿಎಂಪಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ವಾಹನ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಕುಮಾರ್ ಇವತ್ತು ಕೆಲಸ ಮಾಡ್ತಾ ಇದ್ದ ವೇಳೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ರು. ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ರು. ಮೃತರ ಕುಟುಂಬಕ್ಕೆ 15 ಲಕ್ಷ ಪರಿಹಾರ, ಮೃತರ ಕುಟುಂಬ ಸದಸ್ಯರೊಬ್ಬರಿಗೆ ನೌಕರಿ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಬಿಬಿಎಂಪಿ ಜಂಟಿ ಆಯುಕ್ತ ಪರಶುರಾಮ್ ಆಗಮಿಸಿ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಕುಟುಂಬ ಸದಸ್ಯರ ಪ್ರತಿಭಟನೆಗೆ ಮಣಿದು 10 ಲಕ್ಷ ರೂಪಾಯಿ ಪರಿಹಾರ, ಮೃತರ ಕುಟುಂಬ ಸದಸ್ಯರಿಗೆ ಕೆಲಸದ ಭರವಸೆ ಕೊಟ್ಟಿದ್ದಾರೆ. ನಾಳೆ ಬಿಬಿಎಂಪಿ ಲಿಖಿತ ಆದೇಶವನ್ನು ಕೊಡುತ್ತೆ ಅನ್ನುವ ಭರವಸೆಯನ್ನ ನೀಡಿದ್ದಾರೆ. ಕೆಲಸ ಮಾಡೋಂಥ ಸಮಯದಲ್ಲಿ ಕುಸಿದು ಬಿದ್ದು ಮರಣ ಹೊಂದಿರ್ತಾರೆ. ಆದರೆ ಅವ್ರನ್ನ ನೋಡೋದಕ್ಕಾಗಲಿ, ಯಾವುದೇ ಒಂದು ಪರಿಹಾರನ ಘೋಷಣೆ ಮಾಡೋದಕ್ಕಾಗಲಿ ಪಾಲಿಕೆ ವತಿಯಿಂದ ಯಾವುದೇ ಒಂದು ರೀತಿಯಲ್ಲಿ ಸ್ಪಂದಿಸಿರೋದಿಲ್ಲ. ಅದು ನೋವಾಯ್ತು ನಮಗೆ. ಮತ್ತೆ ಅಧಿಕಾರಿಗಳನ್ನ ಏನಾದ್ರು ಕೇಳಕ್ ಹೋದ್ರೆ ಗುತ್ತಿಗೆದಾರನ ವಿಚಾರಿಸಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಗುತ್ತಿಗೆದಾರರು ನಮಗೆ ಪರಿಹಾರ ಇದುವರೆಗೂ ಎಷ್ಟೋ ಜನ ಸತ್ತಿದ್ದಾರೆ. ನಮ್ಮ ಚಾಲಕರು, ಸಹಾಯಕರು, ಲೋಡರ್ಗಳು ಅವ್ರಿಗೆ ಯಾವುದೇ ರೀತಿಯ ಪರಿಹಾರ ಕೊಟ್ಟೇ ಇಲ್ಲ ಇವರು ಯಾರು ಗುತ್ತಿಗೆದಾರರು. ಆದ್ರಿಂದ ನಾವು ಅವ್ರ ಮೇಲೆ ನಂಬಿಕೆ ಇಲ್ಲ ನಮಗೆ. ಡೈರೆಕ್ಟ್ ಆಗಾಗ್ಲಿ ಇಂಡೈರೆಕ್ಟ್ ಆಗಾಗ್ಲಿ ನಾವು ಪಾಲಿಕೆಗೆ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಕಾರ್ಮಿಕರು ಅವ್ರಿಗೆ ನೇರ ವೇತನದ ಅವ್ರಿಗೆ ಎಷ್ಟು ಪರಿಹಾರ ಕೊಡ್ತಾ ಇದ್ರು 10 ಲಕ್ಷ ರೂಪಾಯಿ, ಅದೇ 10 ಲಕ್ಷ ಪರಿಹಾರನ ಇವ್ರಿಗೆ ಕೊಡಬೇಕು. ಅದೇ ರೀತಿ ಪದೇ ಪದೇ ಇವ್ರನ್ನ ನಾವು ಬೇಡ್ಕೊಂಡಿರಕ್ಕಾಗಲ್ಲ ಪರಿಹಾರ ಕೊಡಿ ಅಂತ. ಈಗೇನು ಪರಿಹಾರ ಕೊಡ್ತಾರೆ ಆ ಪರಿಹಾರ ನಿರಂತರವಾಗಿ ಪ್ರತಿಯೊಬ್ಬ ಚಾಲಕರು, ಸಹಾಯಕರು, ಲೋಡರ್ಗಳಿಗೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.